ಸಂಗೀತ ಸೇವೆ. ನಿಜವಾದ ಸಂಗೀತ ಸೇವೆ ಅಂದರೆ ಭಕ್ತಿ ರಸ ಅಂದರೆ ಇದು 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 ಶ್ರೀನಿವಾಸನಿಗೆ ತಿರುಪತಿಯವರೆಗೂ ತಲುಪಿರುತ್ತೆ ಅನ್ಕೋತೀನಿ. ನಮ್ಮ ಶ್ರೀನಿವಾಸ ಇದು ಹೇಗೆ ಅಂತ ಹೇಳೋಕ್ಕಾಗಲ್ಲ. ತಿರುಮಲ ತಿರುಪತಿ ದೇವಸ್ಥಾನದವರು ಇಷ್ಟು ಒಳ್ಳೆ ಕಲಾವಿದರನ್ನ ನಮಗೆ ಕಳಿಸ್ಕೊಟ್ಟು, ಸಹ ಕಲಾವಿದರಂತೂ ಹೇಳೋದೇ ತೀರ್ದು. ಅವ್ರೂ ಪೈಪೋಟಿಲಿ ಒಬ್ರಿಗಿಂತ ಒಬ್ಬರು ಪೈಪೋಟಿ. ನೀನೇನು ಹಾಡ್ತೀಯ, ನಾನೇನು ನುಡಿಸ್ತೀನಿ, ನಾನೇನು ಹಾಡ್ತೀನಿ, ನೀನೇನು ನುಡಿಸ್ತೀನಿ ಅಂತ ಪೈಪೋಟಿಲಿ ನೋಡಿ. ಇದೇ ಹೇಳೋದು, ಈ ಒಂದು ಸಂಗೀತ ಕೂಡ್ಸ್ಬಿಡುತ್ತೆ. ಯಾರು ಎಲ್ಲೇ ಇದ್ರೂ ಎಲ್ಲೇ ಎಳ್ಕೊಂಬಂದು ಕೂಡ್ಸ್ಬಿಡುತ್ತೆ. ನಮ್ಮ ಮನಸ್ಸು ಏನೇ ಕಲ್ಮಶ ಇದ್ರೂ ಕೂಡ ಆ ಟೈಮಲ್ಲಿ ಹೇಗಿರುತ್ತೆ ಅಂತಂದರೆ ನಾವೆಲ್ಲ ಮರ್ತು ಬಿಟ್ಟಿರ್ತೀವಿ. ಈಗ ನಿಜ ಹೇಳಕ್ಕೆ ಹೋದರೆ, ನಾನು ಬೆಳಗ್ಗೆಯಿಂದ ಎಷ್ಟೇ ಶ್ರಮ ಇದ್ದರೂ ಈಗ ಒಂದು ಎರಡು ಅವರ ತುಂಬ ಖುಷಿಯಾಗಿ ನಾನು ಈ ಸಂಗೀತ ತುಂಬ ಅನುಭವಿಸಿದ್ದೀನಿ. ಇದಕ್ಕೆ ನಾನು ಭುಜಂಗರಾವ್ TTD ತಿರುಮಲ ತಿರುಪತಿ ಅವ್ರನ್ನ ಹಿಡಿಬೇಕಂದ್ರೆ ಎಷ್ಟು ಕಷ್ಟ ಅಂದರೆ ಫೋನೇ ಎತ್ತಲ್ಲ. ಹಾಗೂ ಈಗೂ ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳಬೇಕು. ಅವನು 2 ದಿವಸ ಹೋಗಿ ಕೂತ್ಕೊಂಡು ಆರ್ಟಿಸ್ಟ್ ಯಾರು ಅಂತ ಕೇಳಿ ನಂಬರ್ ಪಡೆದು ಒಳ್ಳೆ ಆರ್ಟಿಸ್ಟ್ ಕಳಿಸ್ತಾ ಇದ್ದೀನಮ್ಮ ಅಂತ ಅವ್ರ ಎದುರಿಗೆ ಫೋನ್ ಮಾಡಿಸಿ ಇವ್ರನ್ನ ನನಗೆ ವಾಸವಿಯವ್ರು ಬರಬೇಕಾಗಿತ್ತು. ಓಸಿ ಅವ್ರಿಗೆ ಪಾಪ ಮಗಳ ದುರ್ಮರಣದಿಂದ ಬರಲಿಕ್ಕಾಗಲಿಲ್ಲ. ಈ ಸರಿ ಅವ್ರನ್ನೇ ಹಾಕ್ತೀನಮ್ಮ, ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರು ದೇವಸ್ಥಾನ ಬರಲಿಲ್ಲ ಅಂದರೆ. ಆದರೆ ಅವರು ಕಾಶಿಲಿ ಮಗಳಿಗೆ ಪ್ರಯಾಗದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ನನಗೆ ಏಕಾದಶಿ ಹೋದ ಏಕಾದಶಿಗೆ ಅವ್ರಿಗೆ ಆ ನೋವು ಇತ್ತು, ಈ ಏಕಾದಶಿಗೆ ಅವರು. ಬಟ್ ಅವ್ರಿಗೆ ಇನ್ನೂ ನಮ್ಮ ಸನ್ನಿಧಾನಕ್ಕೆ, ಶ್ರೀನಿವಾಸ ಸನ್ನಿಧಾನಕ್ಕೆ ಬರೋಕ್ಕೆ ಇನ್ನೂ ಅಶ್ವತ್ಥ ಇಲ್ಲ ಅನಿಸುತ್ತೆ. ನೋಡೋಣ, ಬರೋ ವರ್ಷ ದೇವರು ಹೇಗೆ ಯಾರಿಗೆ ಅನುಭವಿಸ್ತಾನೆ ಗೊತ್ತಿಲ್ಲ. ಬಟ್ ಭಾಗ್ಯಲಕ್ಷ್ಮಿಯಾಗಿ ಬಂದಿದ್ದಾರೆ. ತುಂಬ 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 ಚೆನ್ನಾಗಿ ಎಲ್ಲರಿಗೂ ಮನಸ್ಸು ಸೋರೆಗೊಂಡಿದೆ. ನಾವು ಸ್ವಲ್ಪ ತಿರುಪತಿ ಕೂತಿದ್ವಾ ಏನೋ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಅನ್ನಮಯ್ಯ ಸಂಕೀರ್ತನೆ ಹಾಡಿದ್ರು, ದೇವ್ರನಾಮನೂ ಹಾಡಿದ್ರು. ಅವ್ರಿಗೆ ಅನಂತ ಧನ್ಯವಾದಗಳು ಕೊಟ್ಟು, ಅವರಿಗೆ ನಾವು ನಮ್ಮ ಸಂಘದ ಪರವಾಗಿ, ನಮ್ಮ ದೇವಸ್ಥಾನದ ಪರವಾಗಿ ಅರ್ಶನ ಕುಂಕುಮ ನಮ್ಮ ದೇವಸ್ಥಾನದ ಪ್ರೆಸಿಡೆಂಟ್ MT ಕೃಷ್ಣಪ್ಪ ಅವರ ಧರ್ಮಪತ್ನಿ ಸರಳಕ್ಕ ಅವರು ಅವ್ರಿಗೆ ಆಶೀರ್ವದಿಸ್ತಾ ಇದ್ದಾರೆ. ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ತಾಂಬೂಲ ಕೊಡ್ತಿದ್ದಾರೆ. ಜೋರ ಚಪ್ಪಳೆ ಬರಬೇಕು. ನಿಜವಾಗ್ಲೂ ನೀವು ಮನಸಾರೆ ನೀವು ಆಸ್ವಾದಿಸಿದ್ರೆ ಎಷ್ಟು ಬರ್ಬೇಕಂತಂದರೆ ಅವ್ರಿಗೆ ಏನು ಸನ್ಮಾನ ಬೇಕಾಗಿಲ್ಲ, ನಿಮ್ಗೆ ಚಪ್ಪಾಳೆನೇ ದೊಡ್ಡ ಸನ್ಮಾನ. ಇಂಥ ಕಡೆ ಹೋಗಿರಪ್ಪ, ಇಷ್ಟು ಒಳ್ಳೆ ಚಪ್ಪಾಳೆ ಸಿಕ್ತು ಅಂತ ಅವ್ರು ಅಷ್ಟೇ ಕೇಳ್ಕೊಳ್ಳೋದು. ಅವ್ರು ಏನೇನೂ ಅಲ್ಲ, ಅವರು ಭಕ್ತಿ ಸೇವಾ ಮಾಡ್ತಾ ಇದ್ದಾರೆ. ಸರ್ ಅದು ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ತೀವಿ, ನೀವು ನಿಮ್ಮ ಸೌಭಾಗ್ಯ ಅಂತಿದ್ದೀರಾ. ಬಟ್ ಇಬ್ಬರಿಗೂ ಮನಸ್ತೃಪ್ತಿಯಾಗಿದೆ ಅಂತ ಹೇಳ್ತೀವಿ. ಭುಜಂಗರಾವ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀವಿ, ಆಯಿತಾ. ಈಗ ನಮ್ಮ ಸಹ ಕಲಾವಿದರು ಇದ್ಕೊಡು, ದಯವಿಟ್ಟು ತಾಂಬೂಲ ಸ್ವೀಕರಿಸಬೇಕು. ಇದರೊಳಗೆ ಪ್ರಸಾದ ಇದೆ, ಎಲ್ಲ ಇಲ್ಲಿ ಕೊಡ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀನಿ. ಪ್ರಸಾದ ಸ್ವೀಕರಿಸಿ ಅವರ ಅನುಗ್ರಹ ಯಾವಾಗಲೂ ನಮ್ಮಲ್ಲಿ ಹೀಗೆ ಇರಲಿ, ಹೀಗೆ ಪದೇ ಪದೇ ಒಂದು ನಮಗೆ ಸಂಗೀತ ಸೇವೆ ನಡೆಸ್ಕೊಡ್ಲಿ, ಇದೇ ತಾಳದವರು ಬಯಸ್ತಾ ನಮ್ಮ ಸಹ ಕಲಾವಿದರು